ಹಾಯ್ ಹಲೋ ನಮಸ್ತೆ ಕರುನಾಡು. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಓಕೆ, ಇವತ್ತಿನ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ನಾನಿವತ್ತು ತಿಂಡಿ ತಿಂದು ಫ್ರೆಶ್ ಅಪ್ ಆಗಿ ನಾನು ಈಗ ಕಾಲೇಜ್ ಕಡೆ ಹೊರಟಿದ್ದೀನಿ. ನೆಕ್ಸ್ಟ್ ಕಾಲೇಜಿಂದ ನಮ್ಮ ಹೋಗೋ ದಾರಿಲಿ ಏನಿತ್ತು, ಮಹದೇಶ್ವರ ದೇವಸ್ಥಾನ ಇತ್ತು. ಸೊ ಅದಕ್ಕೋಸ್ಕರ ನಾನು ಶಿವನ್ನ ಒಂದು ಸರಿ ಭೇಟಿ ಮಾಡಿ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಕಾಲೇಜ್ಗೆ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಕಾಲೇಜಲ್ಲಿ ಹೋಗ್ತಾಯಿದ್ದೆ, ಖಾಲಿ ರೋಡ್ ಇತ್ತು. ನೆಕ್ಸ್ಟ್ ನನ್ನ ಫ್ರೆಂಡು ಒಂದು ವೀಡಿಯೋಗೆ ಹಾಯ್ ಮಾಡಿದ್ಲು. ನೆಕ್ಸ್ಟ್ ಇನ್ನೊಬ್ಬಳು ಫ್ರೆಂಡಿಗೆ ನಾವು ಕಾಯ್ತಾ ಇದ್ವಿ. ಅವಳು ಇನ್ನೂ ಬಂದೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇನ್ನೇನು ಟೈಮ್ ವೇಸ್ಟ್ ಮಾಡೋದು ಅಂತ ವ್ಲಾಗ್ ಮಾಡ್ತಾ ಹೋಗ್ತಾಯಿದ್ದೆ. ಅವಳು ಇನ್ನೂ ಬರಲಿಲ್ಲ ಫ್ರೆಂಡ್ಸ್. ಹಾಯ್ ಗೈಸ್, ಹಲೋ. ಓದ್ತಾ ಇದ್ದೀರಾ ಎಕ್ಸಾಮ್ಸ್? ಹಲೋ. ಸಿಲೆಬಸ್ ಎಕ್ಸಾಮ್ ನೆಕ್ಸ್ಟು ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಓ ಮೈ ಗಾಡ್, ಏನು ಗೊತ್ತಾ ಇಲ್ಲ, ಹೇಳ್ತೀರಾ ಸ್ವಲ್ಪ? ಯಾವಾಗ ಎಕ್ಸಾಮ್ ಅಂತಾನೆ ಗೊತ್ತಿಲ್ಲ, ಅದಕ್ಕೆ ಯಾವಾಗ ಎಕ್ಸಾಮ್ ಅಂತಾನೆ ಗೊತ್ತಾಯಿಲ್ವಾ? ಎಕ್ಸಾಮ್ ಮುಂಚೆ ಓದಾರಲ್ಲ ನಾವು, ಎಕ್ಸಾಮ್ ಹಿಂದಿನ ದಿನ ಓದಾರು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಗೆ ಗೊತ್ತಿಲ್ಲ? ಸಿಲೆಬಸ್ ಗೊತ್ತಿಲ್ಲದೆ ನಾವು ಎಕ್ಸಾಮ್ ಹಿಂದಿನ ದಿನ ಓದೋ. ಎಕ್ಸಾಮ್ಗೆ ಹೋದಾಗ ಓದ್ಕೊಂಡು ಹೋದವ್ರು ಏನು ಎಕ್ಸಾಮ್ ಬರುತ್ತಾರೋ ಅಷ್ಟು ಮಾತ್ರ ಆನ್ಸರ್. ಓದ್ದಲ್ಲೇ ಹೋಗಿ ಆನ್ಸರ್ ಬರುತ್ತಾನಲ್ಲ, ಓ ಮೈ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ದಿನ ಹೇಗಿತ್ತು? ಯಾರೇ ಟೀ ಲವರ್ ಟ್ಯಾಗ್ ಮಾಡಿ ಗೈಸ್. ವಿತೌಟ್ ಟೀ ಇರೋಕ್ಕೆ ಆಗಲ್ಲ ಅಂದರೆ ಇರೋಕ್ಕೆ ಆಗಲ್ಲ, ಏನು ಬಿಟ್ಟರು ಟೀ ಬಿಡೋಕ್ಕಾಗಲ್ಲ ಗೈಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ. ನಾನು ನಮ್ಮಮ್ಮನ ಜೊತೆ ಈಗ ಹಣ್ಣು ತಿಂತಾಯಿದ್ದೀನಿ ಗೈಸ್. ಯಾವ ಹಣ್ಣು ಅಂದರೆ ಕಿತ್ತಳೆ ಹಣ್ಣು. ನಮ್ಮಮ್ಮನ ಜೊತೆ ಅಂದರೆ ನಮ್ಮಮ್ಮ ಫ್ರೆಂಡ್ಲಿ ಆಗಿರ್ತಾರೆ ಗೈಸ್. ನಮ್ಮಮ್ಮನ ಜೊತೆ ಹಣ್ಣು ತಿಂತಾಯಿದ್ದೀನಿ. ನಮ್ಮಮ್ಮ ಹೇಳ್ತಾಯಿದ್ರು ಏನಂತ ಅಂದರೆ, ಹಣ್ಣು ತಿನ್ನಬೇಕು, ಏನೇ ರೋಗ ಇದ್ರೂ ಹೋಗುತ್ತೆ ಅಂತ. ಇವತ್ತಿನ ವಿಡಿಯೋ ಹೀಗಿತ್ತು ಗೈಸ್. ಇಫ್ ಯು ಲೈಕ್ ಮೈ ವಿಡಿಯೋಸ್, ಫಾಲೋ ಫಾರ್ ಮೋರ್. ಬಾಯ್.